ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂತಿದಳಲ್ಲ ಈ ಮನೆ ಹಾಳಿ, ಇವಳಿಂದನೇ ಬಂತು ನಮ್ಮನೆಗೆ ಗತಿ. ಅಯ್ಯೋ, ನಮ್ ವಂಶದ ಕುಡಿ ಹುಡ್ಕೊಡಕ್ಕೆ ಪೇಪರ್ ಹಂಚ್ಬೇಕಾ? ಅಯ್ಯೋ ಅಯ್ಯೋ, ಒಂಚೂರು ಅಳ್ಳಾಡ್ದಂಗೆ ಹೆಂಗ್ ನಿಂತಿದ್ದಾಳೆ ನೋಡು, ಗರ್ಡ್ ಗಂಬತ್ತರ. ಏನಾದ್ರೂ ಇದೆಯಾ ಅವಳಿಗೆ? ನೋವು ಸಂಕಟ ಏನೂ ಇಲ್ಲ. ಮಗುನ ಹೆತ್ತಿದಳೋ ಕಕ್ಕಿದಳೋ. ರತ್ನಕ್ಕ, ಏನಮ್ಮ? ಬನ್ನಿ ಹೋಗೋಣ. ನಡಿ. ಏಯ್ ನಿಂತ್ಕೋ. ಎಲ್ಗೆ ಹೋಗ್ತಾ ಇದ್ಯಾ ನೀನು? ನೀನೆಲ್ಗೆ ಹೋಗ್ತಾ ಇದ್ಯಾ? ಅವಳು ಕರೀತಾಳೆ, ಶಾಂತಿ. ಬುದ್ಧಿ ಇಲ್ಲ ನಿನಗ್ ಗೊತ್ತಾಗಲ್ವಾ? ಎಲ್ಗ ಹೋಗ್ತಾ ಇದ್ಯಾ ನೀನು? ಇವಳನ್ನ ಕರ್ಕೊಂಡ್ ಬರಕ್ ಹೋಗಿ ತಾನೆ ನಮ್ಮ ವಂಶದ ಕುಡಿನ ಕಳ್ಕೊಂಡ್ ಬಂದಿದ್ ನೀನು. ಎಲ್ಲದಕ್ಕೂ ರತ್ನಕ್ಕ ರತ್ನಕ್ಕ ಅಂತ ಸೆರ್ಗಲ್ ಗಂಟಾಕೊಂಡ್ ಕೂತ್ಕೊಂಡ್ಬಿಡು. ನೀನೆಲ್ಲೂ ಹೋಗೋದ್ ಬೇಕಾಗಿಲ್ಲ, ಇಲ್ಲೇ ಕುಕ್ಕುರ್ ಬಡಿ ಅಷ್ಟೇ. ನಾನು ನನ್ ಮಗುನ ಹುಡ್ಕೊಂಡ್ ಬರಕ್ ಹೋಗ್ತಿದ್ದೀನಿ. ಬೇಡಮ್ಮ ಮಹಾತಾಯಿ, ನೀನು ಮಗುನ ಕಳ್ದ್ ಹಾಕಿದ್ದು ಸಾಕು, ಇಲ್ಲಿವರೆಗೂ ಹುಡುಕಿದ್ದು ಸಾಕು. ಇಷ್ಟೊತ್ತಿನ ತನಕ ಕಲ್ಲಿನ ತರ ನಿಂತಿದ್ಯಲ್ಲ, ಹಾಗೆ ನಿಂತ್ಕೋ. ನೀನೇನು ಹೋಗೋ ಅವಶ್ಯಕತೆ ಇಲ್ಲ. ಎಷ್ಟೇ ಟೈಮ್ ಇವಾಗ? ರಾತ್ರಿ 8:30 ಆಗಿದೆ. ಈ ಕತ್ಲಲ್ಲಿ ಹೋಗಿ ಎಲ್ಲಿ ಅಂತ ಹುಡುಕ್ತೀಯ ನೀನು? ಮೊದ್ಲೇ ನನ್ ಮೊಮ್ಮಗನ ಕಳ್ಕೊಂಡು ಈ ಮನೇಲಿ ಸಂಕಟ ಅನುಭವಿಸ್ತಾ ಕೂತಿದೀವಿ. ಈ ಕತ್ಲಲ್ಲಿ ಹೋಗಿ ನೀನು ಎಲ್ಲಾದ್ರೂ ಕಳ್ದು ಹೋಗ್ಬಿಡಮ್ಮ. ಬಾಂಡ್ಲಿಯಿಂದ ನೇರವಾಗಿ ಬೆಂಕಿಗೆ ಬೀಳ್ತೀವಿ ಅಲ್ವಾ? ರತ್ನಮ್ಮ, ನೀವ್ ಕರ್ಕೊಂಡ್ ಹೋಗಿ. ಸರಿ. ಬಂದ್ಬಿಟ್ಲು ನಾನು ಮನೆ ಹಿರಿ ಸೊಸೆ. ಇಷ್ಟೊತ್ತವರೆಗೂ ಇವಳ್ದಾಯ್ತು, ಇವಾಗ ಇವಳ ಕತೆ. ಅತ್ತೆ, ಸ್ವಲ್ಪ ಸುಮ್ನೆ ಇರ್ತೀರಾ? ನಾನ್ ಸುಮ್ನೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆವಾಜ್. ಸ್ವಲ್ಪ ಸುಮ್ನೆ ಇರಿ ಅಂದೆ. ರತ್ನಮ್ಮ, ನೀವ್ ಕರ್ಕೊಂಡ್ ಹೋಗಿ. ಶಾಂತಿಮಾ, ಹುಷಾರ್ ಕಣು. ಹೋಗ್ಬಾ. ನೋಡು, ಏನಾದ್ರೂ ಅವಶ್ಯಕತೆ ಇದ್ರೆ ನನಗ್ ತಕ್ಷಣ ಫೋನ್ ಮಾಡು. ಮುಳುಗಿಸ್ಬಿಡ್ತಾಳೆ ನನ್ ಮನೆನ ಈ ರತ್ನಮ್ಮನ ಜೊತೆ ಸೇರ್ಕೊಂಡು. ಇವಳುನು ನಿನಗ್ ಗೊತ್ತಾಗಲ್ವಾ ಅಷ್ಟುನು? ಇವಳಂತೂ ಮನೆ ಹಾಳಿ. ಈ ರತ್ನಮ್ಮ ನಮ್ಮ ಮನೆ ಹಾಳ್ ಮಾಡಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ನಿನಗಾದ್ರೂ ಗೊತ್ತಾಗಲ್ವಾ ಸಾಧನ? ಯಾಕತ್ತೆ? ಪಾಪ ಅವಳಿಗೆ ಯಾವಾಗ್ಲೂ ಏನಾದ್ರೂ ಒಂದ್ ಅಂತಾನೆ ಇರ್ತೀರಾ. ಏ ಸಾಧನ, ನಿನಗ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಅಲ್ಲ, ಈ ಕತ್ಲಲ್ಲಿ ಹೋಗಿ ಹುಡುಕಕ್ಕೆ ಅವ್ರೇನ್ CID ಆಫೀಸರಾ? CID ಆಫೀಸರ್ ಅಲ್ಲ, ಆದ್ರೆ ಅವಳು ಚಿನ್ನದಂತ ಮಗುನ ಹೆತ್ತವಳು. ಇಲ್ಲಿರೋ ನಮ್ ಎಲ್ಲರಿಗಿಂತನೂ ಜಾಸ್ತಿ ಗಾಬ್ರಿ, ಆತಂಕ, ಭಯ ಅವಳಿಗಿದೆ. ಮಗುಗ್ ಏನಾಯ್ತೋ ಏನೋ ಅಂತ ಆತಂಕದಲ್ಲಿ ಹುಡ್ಕಕ್ ಹೋಗ್ತಿದ್ದಾಳವಳು. ಇಂಥ ಟೈಮಲ್ಲೂ ನೀವ್ ಏನಾದ್ರೂ ಒಂದ್ ಅಂತಾನೆ ಇರ್ತೀರಲ್ಲ ಅತ್ತೆ. ಅತ್ತೆ, ನೀವ್ ಗಾಯನ ಕೆರೆದು ಹುಣ್ ಮಾಡ್ಬೇಡಿ. ನೀವು ಒಂದು ಹೆಣ್ಣು, ಅದ್ನ ಮರಿಬೇಡಿ ನೀವು. ಕುಮಾರ್, ಲಕ್ಷ್ಮಿ, ಅದೇನೋ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ಆದಷ್ಟು ಬೇಗ ಮಾಡ್ಬಿಡಿ. ಎಲ್ಲಾ ಜನರಿಗೂ ತಲುಪಬೇಕು. ನೋಡಿ, ದುಡ್ಡೇನಾದ್ರೂ ಅವಶ್ಯಕತೆ ಇದ್ರೆ ನನಗೆ ಫೋನ್ ಮಾಡಿ, ಯೋಚನೆ ಮಾಡಬೇಡಿ. ಒಟ್ನಲ್ಲಿ ನಮ್ ರಾಘವ್ ಆದಷ್ಟು ಬೇಗ ಮನೆಗೆ ಬಂದ್ರೆ ಸಾಕು. ಸರಿ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಾವು ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ನಡಿ ವರ್ಷ. ಅಮ್ಮ, ರಾಘವ್. ರತ್ನಕ್ಕ, ನಮ್ ರಾಘವ್ ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ, ಊಟ ಕೂಡ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ರತ್ನಕ್ಕ, ಅವನ್ ನಾನಿಲ್ಲ ಅಂದ್ರೆ ಎಲ್ಲೂ ಇರೋದಿಲ್ಲ, ಎಲ್ಲೂ ಹೋಗೋದು ಇಲ್ಲ. ನಿದ್ದೆ ಎಲ್ಲ ಹೇಗ್ ಮಾಡ್ತಾನವನು? ನೆನೆಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ. ರತ್ನಕ್ಕ, ಸಮಾಧಾನ ಮಾಡ್ಕೊಮ್ಮ. ಇಷ್ಟೆಲ್ಲ ಹುಡುಕಿದೀವಂತೆ, ಎಲ್ಲಾರು ಸಿಕ್ಕೇ ಸಿಗ್ತಾನೆ ನಮ್ಮ ಪಾಪು. ಬಾ, ಅಲ್ಲೆಲ್ಲಾದ್ರೂ ಕೇಳೋಣ. ಏನಾಯ್ತು? ಏನೋ ಒಂಥರ ಇದ್ಯಾ? ನನ್ನ ಪ್ರಕಾರ ಇಷ್ಟೊತ್ತಿಗೆ ಫೋನ್ ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇರ್ಲಿ, ನಾನೇ ಫೋನ್ ಮಾಡ್ತೀನಿ.
ಹಲೋ ಮಂತ್ರ ಅವ್ರೆ. ಹಲೋ ಶಾಂತಿ. ಹೇಳಿ ಮಂತ್ರ. ರಾಘವ್. ಮಂತ್ರ ರಾಘವ್ ನಿಮ್ ಸಿಕ್ಕದ್ನಾ? ರಾಘವ್ ಇವತ್ತ್ಯಾಗ ಟ್ಯೂಷನಿಗೆ ಬಂದಿಲ್ಲ ಅಂತ ಕೇಳಕ್ ಫೋನ್ ಮಾಡ್ದೆ. ಏನಾಯ್ತು ಶಾಂತಿ? ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ರಾಘವ್ಗೇನಾಯ್ತು? ಮಂತ್ರ ರಾಘವ್ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಮಂತ್ರ. ನಾನು ರತ್ನಕ್ಕ ಬೆಳಗ್ಗೆಯಿಂದ ಎಲ್ಲಾ ಕಡೆನೂ ಹುಡುಕಿದೀವಿ, ಇವಾಗಿನವರೆಗೂ ಕಾಣಿಸ್ತಿಲ್ಲ. ಈಗ್ಲೂ ಹುಡುಕ್ತಾ ಇದೀವಿ ಮಂತ್ರ. ಏನ್ ಹೇಳ್ತಾ ಇದ್ದೀರಾ ಶಾಂತಿ? ರಾಘವ್ ಕಾಣ್ತಾ ಇಲ್ವಾ? ನನ್ನ ಹತ್ರ ಒಂದ್ ಮಾತು ಹೇಳದಲ್ವಾ? ಇಷ್ಟೊತ್ವರೆಗೂ ಏನ್ ಮಾಡ್ತಿದ್ರಿ? ನೀವಿವಾಗ ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ರತ್ನಕ್ಕ ಇಲ್ಲೇ RTO ಆಫೀಸ್ ಹತ್ರ ನಡ್ಕೊಂಡು ಹೋಗ್ತಿದೀವಿ. ಮತ್ ಸುಶಾಂತ್ ಸರ್ ಎಲ್ಲಿ? ಅವ್ರಿಲ್ವಾ ಅಲ್ಲಿ? ಅವರು ಮತ್ತೆ ಬಾವ ಪೊಲೀಸ್ ಸ್ಟೇಷನ್ಗೆ ಹೋದವರು ಇನ್ನೂ ನನ್ಗೇನು ವಿಷಯ ತಿಳಿಸಿಲ್ಲ. ಅಯ್ಯೋ, ಇರಿ, ನಾನೇ ಬರ್ತೀನಿ ಅಲ್ಲಿಗೆ. ಸರಿ, ಬೇಗ ಬನ್ನಿ. ಶಾಂತಿ, ನಡಿಯಮ್ಮ ಹುಡ್ಕೋಣ, ನಡಿ. ಏನ್ ನೋಡ್ತಿದ್ಯಾ ಗಗನ ಹಾಗೆ? ನನ್ ಒಳಗಾಗ್ತಿರೋ ಸಂತೋಷ ಬೆಟ್ಟದಷ್ಟು, ಆದ್ರೆ ಮುಗುಳ್ನಗ್ತಾ ಇದ್ದೀನಿ ಅಷ್ಟೇ. ಇವತ್ತು ಆ ಶಾಂತಿ ನಡು ಬೀದಿನಲ್ಲಿ ನಿಂತಿದ್ದಾಳಲ್ಲ, ಅದೇ ತರ ನಾನು ನಿಂತಿದ್ದೆ. ಇವತ್ತವಳು ಹೇಗೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೋ ಅದೇ ತರ ನಾನು ಒದ್ದಾಡ್ತಾ ಇದ್ದೆ. ಇವತ್ತು ಯಾರಾದ್ರೂ ಬಂದು ನನ್ನ ಈ ಸ್ಥಿತಿಯಿಂದ ಕಾಪಾಡಿ ಅಂತ ಹುಚ್ಚಿ ತರ ಗೋಗರಿತಾ ಇದ್ದಾಳೋ ಹಾಗೆ ನಾನು ಒಬ್ಳೆ ಹುಚ್ಚಿ ತರ ನಿಂತಿದ್ದೆ. ಫೋನಲ್ಲಿ ಬರೀ ಅವಳ ಧ್ವನಿಯಲ್ಲಿರೋ ಅಂತ ಸಂಕಟನ ಕೇಳಿ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆ ದೃಶ್ಯನ ನಾನ್ ನೇರವಾಗಿ ಕಣ್ಣಿಂದ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅವಳಿವಾಗ ಯಾರಾದ್ರೂ ನನ್ ಮಗನ್ ನೋಡಿದ್ರ ಅಂತ ಭಿಕ್ಷೆ ಬೇಡೋರ್ ತರ ಕಂಡವ್ರ ಹತ್ರ ಬೇಡ್ಕೊಂಡು ಅಲೀತಾ ಇದ್ದಾಳೆ. ಅದನ್ನ ನಾನ್ ಕಣ್ ತುಂಬ್ಕೋಬೇಕು, ತೃಪ್ತಿಯಾಗಿ ನೋಡ್ಬೇಕು. ನಾನಿವಾಗ ಅಲ್ಲಿಗೆ ಹೋಗಿ ಬರ್ತೀನಿ. ಶಾಂತಿ, ನಿನ್ನ ಸ್ಥಿತಿನ ನೋಡೋಕೆ ಮಂತ್ರ ಬರ್ತಾ ಇದ್ದಾಳೆ.